ನಾನು ಅವನ ಕೈಯನ್ನು ಹಿಡಿದೆ. ಆ ಸ್ಪರ್ಶ ಒಂದು ರೀತಿಯ ರೋಮಾಂಚಕ ಭಾವನೆಯನ್ನು ತಂದಿತು. ರಾಘವ ನನ್ನ ಸೊಂಟದ ಮೇಲೆ ಕೈಯಿಟ್ಟ. ನನ್ನ ಮಾವಿನ ಹಣ್ಣುಗಳು ಸೀರೆಯ ಒಳಗೆ ಒಂದು ರೀತಿಯ ಆಕರ್ಷಣೆಯನ್ನು ತಂದವು. ವಿಜಯ, ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದ ಒಂದು ರೀತಿಯ ಆಸೆಯಿಂದ. ಬೆಳಗಿನ ಜಾವ ಬೆಂಗಳೂರಿನ ಮಳೆಯ ತಂಪಾದ ಗಾಳಿ. ನಾನು ಅಡುಗೆ ಮನೆಯಲ್ಲಿ ಇಡ್ಲಿ ತಯಾರಿಸುತ್ತಿದ್ದೇನೆ. ಗೌರಿ ಶಾಲೆಗೆ ರೆಡಿಯಾಗುತ್ತಿದ್ದಾಳೆ. ರಾಘವ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಇಮೇಲ್ಗಳನ್ನು ಓದುತ್ತಾ ಲಿವಿಂಗ್ ರೂಮ್ನ ಸೋಫಾದ ಮೇಲೆ ಕುಳಿತಿದ್ದಾನೆ. ಒಂದು ಕ್ಷಣ ನಾನು ಅಡುಗೆ ಮನೆಯಿಂದ ರಾಘವನ ಕಡೆಗೆ ಕಣ್ಣಾಡಿಸಿದೆ. ಅವನ ಗಲ್ಲದ ಮೇಲೆ ಬೆವರಿನ ಹನಿಗಳು, ತಿಳಿಯಾದ ಶರ್ಟ್ನಲ್ಲಿ ತೋರಿಕೆಯಾಗುವ ಅವನ ಗಟ್ಟಿಯಾದ ದೇಹ ಒಂದು ರೀತಿಯ ಆಕರ್ಷಣೆಯನ್ನು ತಂದಿತು. ನಾನೇ ಆಶ್ಚರ್ಯಪಟ್ಟೆ ನನ್ನ ಮನಸ್ಸಿನ ಈ ಆಲೋಚನೆಗೆ. ಆದರೆ ಆ ಕ್ಷಣದಲ್ಲಿ ಒಂದು ರೀತಿಯ ರೋಮಾಂಚಕ ಭಾವನೆ ಕಾಡಿತು. ವಿಜಯ, ಚಿಕ್ಕಮ್ಮ, ಇಡ್ಲಿಗೆ ಚಟ್ನಿ ರೆಡಿಯಾಯ್ತಾ? ಹೌದು, ಈಗಲೇ ತರ್ತೀನಿ ಎಂದೆ. ಒಂದು ತಟ್ಟೆಯಲ್ಲಿ ಇಡ್ಲಿಗಳನ್ನು ಜೋಡಿಸುತ್ತಾ ನಾನು ತಟ್ಟೆಯನ್ನು ತೆಗೆದುಕೊಂಡು ಲಿವಿಂಗ್ ರೂಮ್ಗೆ ಬಂದಾಗ ರಾಘವನ ಕಣ್ಣುಗಳು ನನ್ನ ಕಡೆಗೆ ತಿರುಗಿದವು. ನಾನು ಒಂದು ತೆಳುವಾದ ಕಾಟನ್ ಸೀರೆಯನ್ನು ಧರಿಸಿದ್ದೆ. ಸೀರೆಯ ಒಳಗಿನಿಂದ ನನ್ನ ಸೊಂಟದ ರೇಖೆಯನ್ನು ಕಾಣುತ್ತಿತ್ತು. ಅವನ ಕಣ್ಣುಗಳು ಒಂದು ಕ್ಷಣ ಅಲ್ಲಿ ಹೋದವು. ನಾನು ಗಮನಿಸಿದೆ, ಆದರೆ ಏನು ಮಾತಾಡಲಿಲ್ಲ. ಬದಲಿಗೆ ಒಂದು ಚಿಕ್ಕ ನಗುವಿನೊಂದಿಗೆ, ಚಟ್ನಿ ತಿನ್ನು, ತುಂಬಾ ರುಚಿಯಾಗಿದೆ ಎಂದೆ, ಉದ್ದೇಶಪೂರ್ವಕವಾಗಿ ಒಂದು ಕೀಟಲೆಯ ಧ್ವನಿಯಲ್ಲಿ. ಗೌರಿ ಶಾಲೆಗೆ ಹೊರಟಳು. ಮನೆಯಲ್ಲಿ ಈಗ ನಾನು ಮತ್ತು ರಾಘವ ಇಬ್ಬರೇ. ಅವನು ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಕಂಪನಿಯೊಂದರ ಇಂಟರ್ವ್ಯೂಗೆ ರೆಡಿಯಾಗಲು ರೆಸ್ಯೂಮ್ ತಯಾರಿಸುತ್ತಿದ್ದಾನೆ. ಆದರೆ ಅವನ ಕಣ್ಣುಗಳು ಆಗಾಗ ನನ್ನ ಕಡೆಗೆ ತಿರುಗುತ್ತಿದ್ದವು. ನಾನು ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುತ್ತಿದ್ದೆ. ಕೆಂಪು ಬಣ್ಣದ ಕಾಟನ್ ಸೀರೆಯೊಡನೆ ನನ್ನ ಕಪ್ಪು ಕೂದಲಿನೊಂದಿಗೆ ಚೆನ್ನಾಗಿ ಕಾಣುತ್ತಿತ್ತು. ನಾನು ಒಂದು ಕನ್ನಡಿಯ ಎದುರು ನಿಂತು ನನ್ನ ಚೆಹರೆಯನ್ನು ಒಮ್ಮೆ ಗಮನಿಸಿದೆ. 40 ವರ್ಷದವಳಾದರೂ ನನ್ನ ಮೈ ಚೆನ್ನಾಗಿ, ಕಣ್ಣುಗಳ ಆಕರ್ಷಣೆ ಯಾವ ಯುವತಿಗೂ ಕಡಿಮೆಯಿರಲಿಲ್ಲ. ನನ್ನ ಮಾವಿನ ಹಣ್ಣುಗಳು ಸೀರೆಯ ಒಳಗೆ ತುಂಬಿಕೊಂಡು ಒಂದು ರೀತಿಯ ಆಕರ್ಷಣೆಯನ್ನು ತಂದವು. ರಾಘವನ ಕಣ್ಣುಗಳು ಆ ದೃಶ್ಯವನ್ನು ಗಮನಿಸಿದವು ಎಂದು, ವಿಜಯ ದೊಡ್ಡಮ್ಮ, ನಿನಗೆ ಈ ಸೀರೆ ಚೆನ್ನಾಗಿ ಹೊಂದುತ್ತೆ ಎಂದ. ರಾಘವನ ಮಾತು ನನ್ನ ಆಲೋಚನೆಯನ್ನು ಕದರಿತು. ಹೌದಾ, ಇದು ಹಳೆಯ ಸೀರೆ ತಾನೇ ಎಂದೇ, ಒಂದು ಚಿಕ್ಕ ಕೀಟಲೆಯ ನಗುವಿನೊಂದಿಗೆ. ಹಳೆಯದಾದರೂ ನೀನು ಧರಿಸಿದಾಗ ಹೊಸದಾಗಿ ಕಾಣುತ್ತೆ ಎಂದ ಅವನು ಒಂದು ರೀತಿಯ ಧೈರ್ಯದಿಂದ. ನಾನು ನಕ್ಕೆ. ಆದರೆ ಒಳಗೊಳಗೆ ಒಂದು ರೀತಿಯ ರೋಮಾಂಚಕ ಭಾವನೆ ಶುರುವಾಯಿತು. ನಾನು ತಿರುಗಿ, ನೀನು ಚೆನ್ನಾಗಿ ಕಾಣುವೆ, ಈ ಶರ್ಟ್ನಲ್ಲಿ ಒಳ್ಳೆ ಗಟ್ಟಿಮುಟ್ಟಾಗಿ ಕಾಣುತ್ತೀಯಾ ಎಂದೆ. ಅವನ ಕಣ್ಣುಗಳಲ್ಲಿ ಒಂದು ಮಿಂಚು ಕಾಣಿಸಿತು. ಅಡಿಗೆ ಮನೆಯ ಗಾಳಿಯಲ್ಲಿ ಒಂದು ರೀತಿಯ ಒತ್ತಡವಿತ್ತು. ನಾನು ತರಕಾರಿ ಕತ್ತರಿಸುವಾಗ ಚಾಕುವಿನ ಶಬ್ದ, ರಾಘವನ ಲ್ಯಾಪ್ಟಾಪ್ನ ಕೀಬೋರ್ಡ್ನ ಶಬ್ದ ಎಲ್ಲವೂ ಒಂದು ರೀತಿಯ ಲಯದಂತೆ ಕೇಳಿಸುತ್ತಿತ್ತು. ಆದರೆ ನನ್ನ ಮನಸ್ಸಿನ ಒಳಗೆ ಒಂದು ಆಸೆ, ಒಂದು ನಿಷಿದ್ಧ ಆಕರ್ಷಣೆ ಮೆಲ್ಲಗೆ ತಲೆ ಎತ್ತಿತು. ರಾಘವನ ಗಟ್ಟಿಯಾದ ದೇಹ, ಅವನ ಕಣ್ಣುಗಳ ಆಕರ್ಷಣೆ ನನ್ನ ಮನಸ್ಸಿನ ಒಳಗೆ ಒಂದು ಬೆಂಕಿಯನ್ನು ಹೊತ್ತಿಸಿತು. ಇದು ತಪ್ಪು ಎಂದು ಮನಸ್ಸು ಒಂದು ಕ್ಷಣ ಎಚ್ಚರಿಕೆ ಕೊಟ್ಟಿತು. ಆದರೆ ಆ ಎಚ್ಚರಿಕೆಯನ್ನು ಮೀರಿ ಒಂದು ಆಕರ್ಷಣೆಯ ಭಾವನೆ ಮೇಲುಗೈ ಸಾಧಿಸಿತು. ಮಧ್ಯಾಹ್ನ ಪ್ರಿಯಾ, ನನ್ನ ಸ್ನೇಹಿತೆ, ಫೋನ್ ಮಾಡಿದಳು. ವಿಜಯ, ರಾಘವನ ಜೊತೆ ಏನಾದರೂ ರೊಮ್ಯಾಂಟಿಕ್ ಸನ್ನಿವೇಶ ಆಗಿದೆಯಾ ಎಂದು ಕೀಟಲೆ ಮಾಡಿದಳು. ಏನೂ, ಸುಮ್ಮನಿರು, ಅವನು ನನ್ನ ಮೈದುನನ ಮಗ ಎಂದೆ. ಆದರೆ ನನ್ನ ಧ್ವನಿಯಲ್ಲಿ ಒಂದು ರೀತಿಯ ಗಡಿಬಿಡಿ ಇತ್ತು. ಹೌದು ಹೌದು, ಆದರೆ ನೀನು ಒಂಟಿಯಾಗಿದ್ದೀಯಾ, ಕೊಂಚ ಖುಷಿ ಪಡುವುದಕ್ಕೆ ಏನು ತೊಂದರೆ ಎಂದು ಪ್ರಿಯ ಕೀಟಲೆ ಮಾಡಿದಳು. ನಾನು ನಕ್ಕೆ. ಆದರೆ ಒಳಗೊಳಗೆ ಆ ಆಲೋಚನೆ ಇನ್ನಷ್ಟು ಗಾಢವಾಯಿತು. ಸಂಜೆಯ ಸಮಯ. ಗೌರಿ ಶಾಲೆಯಿಂದ ಮನೆಗೆ ಬಂದಿದ್ದಾಳೆ. ನಾನು ಗೌರಿಗೆ ತಿಂಡಿಗೆ ಕಾಫಿ ಮತ್ತು ಬಿಸ್ಕತ್ ರೆಡಿ ಮಾಡುತ್ತಿದ್ದೇನೆ. ಆದರೆ ನನ್ನ ಕಣ್ಣುಗಳು ಆಗಾಗ ರಾಘವನ ಕಡೆಗೆ ಹೋಗುತ್ತಿವೆ. ಅವನ ಧ್ವನಿಯ ಗಂಭೀರತೆ, ಫೋನ್ನಲ್ಲಿ ಮಾತಾಡುವಾಗ ಅವನ ಗಲ್ಲದ ಮೇಲೆ ಕಾಣುವ ಒಂದು ರೀತಿಯ ಗಂಭೀರತೆ ನನ್ನ ಮನಸ್ಸನ್ನು ಕದರಿತು. ಗೌರಿ, ತಿಂಡಿ ತಿನ್ನು, ನಂತರ ಹೋಂವರ್ಕ್ ಮಾಡು ಎಂದೆ. ಆದರೆ ನನ್ನ ಗಮನ ರಾಘವನ ಮೇಲಿತ್ತು. ಅವನು ಫೋನ್ ಕಟ್ ಮಾಡಿ ನನ್ನ ಕಡೆಗೆ ತಿರುಗಿದ. ವಿಜಯ, ನಾಳೆ ಒಂದು ಇಂಟರ್ವ್ಯೂ ಇದೆ, ಸ್ವಲ್ಪ ಟಿಪ್ಸ್ ಕೊಡು ಎಂದ. ಖಂಡಿತ ರಾಘವ, ಆದರೆ ಮೊದಲು ಕಾಫಿ ಕುಡಿ ಎಂದೆ. ಒಂದು ಕಪ್ ಕಾಫಿಯನ್ನು ಅವನ ಕೈಗೆ ಕೊಟ್ಟೆ. ನನ್ನ ಕೈ ಅವನ ಕೈಗೆ ತಾಗಿತು. ಆ ಕ್ಷಣ ಒಂದು ರೀತಿಯ ವಿದ್ಯುತ್ ತರಂಗ ನನ್ನ ಮೈಯೆಲ್ಲ ಹರಿಯಿತು. ಅವನ ಕಣ್ಣುಗಳು ನನ್ನ ಕಣ್ಣುಗಳನ್ನು ಭೇಟಿಯಾದವು. ನೀನು ತುಂಬಾ ಕೇರಿಂಗ್ ವಿಜಯ ದೊಡ್ಡಮ್ಮ ಎಂದ. ಯಾರೂ ಇಲ್ಲದ ಒಂಟಿತನ ಅನುಭವಿಸಿದ್ದೇನೆ ಎಂದ. ಆ ಮಾತಿನಲ್ಲಿ ಒಂದು ರೀತಿಯ ದುಃಖ, ಒಂದು ರೀತಿಯ ಆಕರ್ಷಣೆ ಇತ್ತು. ಗೌರಿ ತನ್ನ ರೂಮ್ಗೆ ಹೋಗಿದ್ದಾಳೆ. ಮನೆಯಲ್ಲಿ ಈಗ ನಾನು ಮತ್ತು ರಾಘವ ಇಬ್ಬರೇ. ಸಂಜೆಯ ತಂಪಿನ ಗಾಳಿಯಲ್ಲಿ ರಾಘವನ ಜೊತೆ ಒಂದು ರೀತಿಯ ಆತ್ಮೀಯತೆಯ ವಾತಾವರಣ ತಲೆದೋರಿತು.
ವಿಜಯ, ನೀನು ಒಂಟಿಯಾಗಿದ್ದರೂ ಯಾವಾಗಲೂ ನಗುತ್ತಿರುವೆ. ಆ ಶಕ್ತಿ ಎಲ್ಲಿಂದ ಬರುತ್ತೆ ಎಂದು ಕೇಳಿದ. ಜೀವನದಲ್ಲಿ ಖುಷಿಯನ್ನು ಹುಡುಕಿಕೊಳ್ಳಬೇಕು ರಾಘವ. ಒಂಟಿತನದಲ್ಲೂ ಸುಖ ಇದೆ. ಒಮ್ಮೆ ಅದನ್ನು ಒಪ್ಪಿಕೊಂಡರೆ ಎಂದೇ ಒಂದು ರೀತಿಯ ಆಕರ್ಷಕ ಧ್ವನಿಯಲ್ಲಿ. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಕೌತುಕ ಕಾಣಿಸಿತು. ಕೆಲ ದಿನಗಳ ನಂತರ ನಾವು ಮಡಿಕೇರಿಗೆ ಒಂದು ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡಿದೆವು. ಗೌರಿ, ನಾನು ಮತ್ತು ರಾಘವ ಒಂದು ಆರಾಮದಾಯಕ ಹೋಮ್ ಸ್ಟೇನಲ್ಲಿ ರೂಮ್ ಬುಕ್ ಮಾಡಿದ್ದೆವು. ಮಡಿಕೇರಿಯ ಕಾಫಿ ತೋಟಗಳು, ತಂಪಾದ ಗಾಳಿ ಎಲ್ಲವೂ ಒಂದು ರೀತಿಯ ರೊಮ್ಯಾಂಟಿಕ್ ವಾತಾವರಣವನ್ನು ತಂದಿತು. ಕಾರಿನಲ್ಲಿ ಹೋಗುವಾಗ ಗೌರಿ ಹಿಂದಿನ ಸೀಟ್ನಲ್ಲಿ ಇಯರ್ಫೋನ್ನಲ್ಲಿ ಹಾಡು ಕೇಳುತ್ತಿದ್ದಾಳೆ. ರಾಘವ ಕಾರ್ ಚಲಾಯಿಸುತ್ತಿದ್ದಾನೆ. ನಾನು ಮುಂದಿನ ಸೀಟ್ನಲ್ಲಿ ಕುಳಿತಿದ್ದೇನೆ. ವಿಜಯ, ಈ ರಸ್ತೆ, ಈ ಗಾಳಿ ಎಷ್ಟು ಚಂದವಾಗಿದೆ ಎಂದ ರಾಘವ ಒಂದು ನಗುವಿನೊಂದಿಗೆ. ಹೌದು ರಾಘವ, ಇಂತಹ ಸ್ಥಳಗಳು ಮನಸ್ಸಿಗೆ ಶಾಂತಿ ಕೊಡುತ್ತವೆ ಎಂದೆ ನಾನು. ಒಂದು ತೆಳುವಾದ ಸೀರೆ ಧರಿಸಿದ್ದೆ. ಗಾಳಿಯಿಂದ ಸೀರೆಯ ಸ್ವಲ್ಪ ಸರಿಯಿತು. ರಾಘವನ ಕಣ್ಣುಗಳು ಒಂದು ಕ್ಷಣ ಅಲ್ಲಿಗೆ ಹೋದವು. ನೀನು ಈ ಸೀರೆಯಲ್ಲಿ ತುಂಬಾ ಚಂದವಾಗಿ ಕಾಣುತ್ತೀಯಾ ಎಂದ. ಓ, ಈಗಲೂ ನಾನು ಚಂದವಾಗಿ ಕಾಣುತ್ತೇನೆ ಎಂದೇ ಒಂದು ಕೀಟಲೆಯ ಧ್ವನಿಯಲ್ಲಿ. ಯಾವಾಗಲೂ ಎಂದ ಅವನು ಒಂದು ರೀತಿಯ ಗಂಭೀರತೆಯಿಂದ. ಹೋಮ್ಸ್ಟೇಗೆ ಬಂದ ನಂತರ ಗೌರಿ ತನ್ನ ರೂಮ್ಗೆ ಹೋಗಿ ರೆಸ್ಟ್ ತೆಗೆದುಕೊಂಡಳು. ರಾಘವ ಮತ್ತು ನಾನು ಹೊರಗಿನ ವರಾಂಡದಲ್ಲಿ ಕುಳಿತಿದ್ದೆವು. ಕಾಫಿ ಕುಡಿಯುತ್ತಾ ತಂಪಾದ ಗಾಳಿಯಲ್ಲಿ ನಾವು ಮಾತಾಡುತ್ತಿದ್ದೆವು. ವಿಜಯ, ನೀನು ಒಂಟಿಯಾಗಿದ್ದರೂ ಗೌರಿಗಾಗಿ ಎಷ್ಟು ಶ್ರಮಪಡುತ್ತೀಯಾ? ನಿನಗೆ ಸ್ವಂತಕ್ಕೆ ಏನಾದರೂ ಆಸೆ ಇದೆಯಾ ಎಂದು ಕೇಳಿದ. ನಾನು ಒಂದು ಕ್ಷಣ ಯೋಚಿಸಿದೆ. ಆಸೆ ಇಲ್ಲದವರು ಯಾರು ರಾಘವ? ಆದರೆ ಕೆಲವೊಮ್ಮೆ ಆ ಆಸೆಗಳನ್ನು ಮನಸ್ಸಿನೊಳಗೆ ಇಟ್ಟುಕೊಳ್ಳಬೇಕು ಎಂದೇ, ಒಂದು ರೀತಿಯ ಇಂಡೈರೆಕ್ಟ್ ಆಹ್ವಾನದೊಂದಿಗೆ. ರಾತ್ರಿ ಮಡಿಕೇರಿಯ ರಾತ್ರಿಯ ತಂಪಾದ ಗಾಳಿಯಲ್ಲಿ ರಾಘವನ ಜೊತೆ ಕುಳಿತಿರುವಾಗ ನನ್ನ ಮನಸ್ಸಿನ ಒಳಗೆ ಒಂದು ರೀತಿಯ ಒತ್ತಡ, ಒಂದು ರೀತಿಯ ಆಕರ್ಷಣೆ ತಲೆ ಎತ್ತಿತು. ರಾಘವ, ನೀನು ಯಾವಾಗಲೂ ಇಷ್ಟು ಗಂಭೀರವಾಗಿರುತ್ತೀಯಾ ಎಂದೆ. ಆದರೆ ನಿನ್ನ ಜೊತೆ ಇದ್ದಾಗ ಒಂದು ರೀತಿಯ ಖುಷಿಯಾಗುತ್ತದೆ ಎಂದ. ನಾನು ಎದ್ದು ವರಾಂಡದ ರೈಲಿಂಗ್ಗೆ ಹೋಗಿ ಹೊರಗಿದೆ. ನನ್ನ ಸೀರೆಯ ಸ್ವಲ್ಪ ಸರಿ ಇತ್ತು. ರಾಘವನ ಕಣ್ಣುಗಳು ನನ್ನ ಸೊಂಟದ ಮೇಲೆ, ನನ್ನ ಮಾವಿನ ಹಣ್ಣುಗಳ ಮೇಲೆ ಒಂದು ಕ್ಷಣ ತಂಗಿದವು. ನೀನು ತುಂಬಾ ಚಂದವಾಗಿ ಕಾಣುತ್ತೀಯಾ ವಿಜಯ ಎಂದ ಒಂದು ರೀತಿಯ ಧೈರ್ಯದಿಂದ. ಹೌದಾ? 40 ವರ್ಷದ ಒಳಗೆ ಇದೆಲ್ಲ ಒಪ್ಪಿಕೊಳ್ಳುವಂತೆ ಇದೆಯಾ ಎಂದೇ ಒಂದು ಆಕರ್ಷಕ ನಗುವಿನೊಂದಿಗೆ. ವಯಸ್ಸಿನ ಸಂಖ್ಯೆಗಿಂತ ನಿನ್ನ ಆಕರ್ಷಣೆ ದೊಡ್ಡದು ಎಂದ. ಆ ಕ್ಷಣ ನಾನು ರಾಘವನ ಕಡೆಗೆ ಹತ್ತಿರವಾದೆ. ರಾಘವ, ಕೆಲವೊಮ್ಮೆ ಆಸೆಗಳನ್ನು ಒಳಗಿಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ ಎಂದೇ ಒಂದು ರೀತಿಯ ಇಂಡೈರೆಕ್ಟ್ ಆಹ್ವಾನದೊಂದಿಗೆ. ಅವನ ಕೈ ನನ್ನ ಕೈಗೆ ತಾಗಿತು. ಆ ಸ್ಪರ್ಶ ಒಂದು ಬೆಂಕಿಯಂತೆ ನನ್ನ ಮೈಯೆಲ್ಲ ಹರಿಯಿತು. ರಾತ್ರಿಯ ಕತ್ತಲಿನಲ್ಲಿ ಹೋಮ್ಸ್ಟೇನ ವರಾಂಡದಲ್ಲಿ ನಾನು ಮತ್ತು ರಾಘವ ಒಬ್ಬರಿಗೊಬ್ಬರು ಹತ್ತಿರವಾದೆವು. ವಿಜಯ ಎಂದ ರಾಘವ ಒಂದು ರೀತಿಯ ಗಾಢವಾದ ಧ್ವನಿಯಲ್ಲಿ. ನನ್ನ ಕಣ್ಣುಗಳು ಅವನ ಕಣ್ಣುಗಳನ್ನು ಭೇಟಿಯಾದವು. ನಾನು ಅವನ ಕೈಯನ್ನು ಹಿಡಿದೆ. ಆ ಸ್ಪರ್ಶ ಒಂದು ರೀತಿಯ ರೋಮಾಂಚಕ ಭಾವನೆಯನ್ನು ತಂದಿತು. ರಾಘವ ನನ್ನ ಸೊಂಟದ ಮೇಲೆ ಕೈಯಿಟ್ಟ. ನನ್ನ ಮಾವಿನ ಹಣ್ಣುಗಳು ಸೀರೆಯ ಒಳಗೆ ಒಂದು ರೀತಿಯ ಆಕರ್ಷಣೆಯನ್ನು ತಂದವು. ವಿಜಯ, ನೀನು ತುಂಬಾ ಸುಂದರವಾಗಿದ್ದೀಯಾ ಎಂದ ಒಂದು ರೀತಿಯ ಆಸೆಯಿಂದ. ನಾವಿಬ್ಬರೂ ಒಂದು ಕ್ಷಣ ಚೆನ್ನಾಗಿ ಆಟ ಆಡಿದೆವು. ಆ ಕ್ಷಣ ಜಗತ್ತಿನ ಎಲ್ಲಾ ಚಿಂತೆಗಳು ಮಾಯವಾದವು. ರಾಘವನ ಸ್ಪರ್ಶ, ಅವನ ಉಸಿರಾಟ ಎಲ್ಲವೂ ಒಂದು ರೀತಿಯ ರೋಮಾಂಚಕ ಭಾವನೆಯನ್ನು ತಂದಿತು. ನಾವು ಬೆಂಗಳೂರಿಗೆ ವಾಪಸ್ ಬಂದೆವು. ಆದರೆ ಆ ರಾತ್ರಿಯ ಘಟನೆ ನಮ್ಮಿಬ್ಬರ ಮನಸ್ಸಿನಲ್ಲಿ ಒಂದು ರೀತಿಯ ಬದಲಾವಣೆ ತಂದಿತು. ರಾಘವನಿಗೆ ಕೆಲಸ ಸಿಕ್ಕಿತು. ಆದರೆ ನಾನು ಅವನ ಜೊತೆ ಇರುವಾಗ ಒಂದು ರೀತಿಯ ಆಕರ್ಷಣೆ, ಒಂದು ರೀತಿಯ ನಿಷಿದ್ಧ ಆಸೆ ಯಾವಾಗಲೂ ಕಾಡುತ್ತಿತ್ತು. ಗೌರಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ನನ್ನ ತಾಯಿ ಸುಗುಣ ಒಂದು ದಿನ ಬಂದಾಗ, ವಿಜಯ ರಾಘವನ ಜೊತೆ ತುಂಬಾ ಹತ್ತಿರವಾಗಿರುವೆ, ಜನ ಏನೆಂದುಕೊಳ್ಳುತ್ತಾರೆ ಎಂದು ಎಚ್ಚರಿಕೆ ಕೊಟ್ಟಳು. ಅಮ್ಮ, ಅವನು ನನ್ನ ಮೈದುನನ ಮಗ, ಆತ್ಮೀಯತೆ ಇದ್ದರೆ ತಪ್ಪೆ ಎಂದೆ. ಆದರೆ ಒಳಗೊಳಗೆ ನನ್ನ ಮನಸ್ಸು ತಪ್ಪಿತಸ್ಥ ಭಾವನೆಯಿಂದ ಕೂಡಿತು. ಆದರೆ ರಾಘವನಿಗೆ ಈ ಗಾಸಿಪ್ಗಳಿಂದ ತೊಂದರೆಯಾಯಿತು. ವಿಜಯ, ದೂರವಾಗಲಾರೆ ಎಂದೇ ಒಂದು ರೀತಿಯ ಭಾವನಾತ್ಮಕ ಧ್ವನಿಯಲ್ಲಿ. ಕೊನೆಗೆ ರಾಘವ ಬೇರೆ ಕೆಲಸಕ್ಕಾಗಿ ಮೈಸೂರಿಗೆ ವಾಪಸ್ ಹೋದ. ಆದರೆ ನನ್ನ ಜೀವನ ಆ ರಾತ್ರಿಯ ಆಕರ್ಷಣೆಯಿಂದ ಒಂದು ರೀತಿಯ ಖಾಲಿತನವನ್ನು ಅನುಭವಿಸಿತು. ಜನರ ಗಾಸಿಪ್ಗಳು, ಸಾಮಾಜಿಕ ಒತ್ತಡ ಎಲ್ಲವೂ ನನ್ನ ಮೇಲೆ ದೌರ್ಜನ್ಯವೆಸಗಿತು. ಆದರೆ ಆ ಕ್ಷಣಗಳ ಖುಷಿಯನ್ನು ನಾನು ಎಂದಿಗೂ ಮರೆಯಲಾರೆ. ರಾಘವನಿಗೆ ಈ ಘಟನೆಯಿಂದ ಒಂದು ರೀತಿಯ ತಪ್ಪಿತಸ್ಥ ಭಾವನೆ ಕಾಡಿತು. ಆದರೆ ಅವನ ಅಮಾಯಕತೆ, ಅವನ ಆಕರ್ಷಣೆ ನನ್ನ ಜೀವನಕ್ಕೆ ಒಂದು ಹೊಸ ಬೆಳಕನ್ನು ತಂದಿತು. ಸಮಾಜದ ದೃಷ್ಟಿಯಲ್ಲಿ ಇದು ಒಂದು ಅಕ್ರಮ ಸಂಬಂಧವಾಗಿತ್ತು.
ಆದರೆ ನಮ್ಮ ಹೃದಯಗಳಿಗೆ ಇದು ಒಂದು ಭಾವನಾತ್ಮಕ ರೋಮಾಂಚಕ ಕ್ಷಣವಾಗಿತ್ತು.